ನಮಾಮಿ ಶಂಕರ್. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಏಪ್ರಿಲ್ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಆರ್ದ್ರಾ ನಕ್ಷತ್ರ, ಅತಿಗಂಡ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 6:13 ಬೆಳಿಗ್ಗೆ 7:52 ಇರತಕ್ಕಂಥದ್ದು. ಹಾಗೆಯೇ ಬೆಳಿಗ್ಗೆ 11:58 12:47 ಇರತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ಸಂಖ್ಯೆಗಳ ಬಗ್ಗೆ ಹಾಗೂ ನಕ್ಷತ್ರಗಳ ಬಗ್ಗೆ, ಯಾವ ಸಂಖ್ಯೆ ಯಾರನ್ನ ಮದುವೆಯಾಗಬಾರದು ಅನ್ನತಕ್ಕಂಥ ವಿಶೇಷತೆ ತಿಳಿಸ್ತಿದ್ದೆ. ಅದಕ್ಕೂ ಮೊದಲು ಇದೇ 7ನೇ ತಾರೀಕು ಸೋಮವಾರ ನನ್ನ ಗಂಗಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂಥ ವಾರ್ಷಿಕೋತ್ಸವ, ಪೂಜೆ, ಅನ್ನಪ್ರಸಾದ ಎಲ್ಲದರ ವ್ಯವಸ್ಥೆ ಇದೆ. ಆದವರು ಬಂದು ಪಾಲ್ಗೊಳ್ಳಿ, ಅಮ್ಮನ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾ, ಮುಖ್ಯವಾಗಿ ಮೇಷರಾಶಿಯವರು ಯಾರ ಜೊತೆ ಬಂಧುತ್ವ ಬಾಂಧವ್ಯ ಕಟ್ಟಿಕೊಳ್ಳಬಾರದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಏನು ಮಾಡ್ಕೋತಿದ್ದೇವೆ ನಾವು, ಸ್ವಲ್ಪ ಕರೆಕ್ಷನ್ ಬರುವುದೇ ಬೇಡ. ನಾನು ತುಂಬಾ ಜ್ಯೋತಿಷ್ಯವನ್ನ ಕಡಿಮೆ ಮಾಡಿ ಇಟ್ಕೊಬಿಟ್ಟಿದ್ದೇನೆ, ಸಿಗ್ತಿಲ್ಲ. ಬೇರೆ ಬೇರೆ ಕಾರ್ಯಕ್ರಮಗಳು, ಓಡಾಟ, ದಣಿದಿದ್ದೇನೆ ಕೂಡ ಮಕ್ಕಳೇ. ಎಲ್ಲೋ ಕಲಿಸ್ತಾ ಸಾಕು ಅನ್ಸಿದೆ. ನೋಡೋಣ ಎಷ್ಟಾಗುತ್ತೋ. ಅದಕ್ಕೆ ಫೋನಿನಲ್ಲಿ ಒಂದು ಜಾಸ್ತಿ ವ್ಯವಸ್ಥೆ ಮಾಡಿ ಇಡ್ಲಿಕ್ಕೆ ನನ್ನ ಟೀಮ್ ಜೊತೆ ಮಾತಾಡಿದ್ದೇನೆ. ನೀವು ಅಲ್ಲಿಂದ ಖರ್ಚು ಮಾಡ್ಕೊಂಡು ಬರೋದು, ಕಾಯೋದು ಅದು ಬೇಡವೇ ಬೇಡ. ಫೋನಲ್ಲಿ ನಿಮ್ಮ ಜೊತೆ ಒಂದಷ್ಟು ಮಾತುಕತೆ, ಅದಕ್ಕೊಂದು ವ್ಯವಸ್ಥೆಗಳಿದೆ, ಮಾತಾಡಿ ಅಂತ ಹೇಳ್ತಿದ್ದೇನೆ. ಖಂಡಿತ ನಿತ್ಯ 20 ಜನರ ಹತ್ರ ಆದ್ರೂ ಮಾತಾಡ್ತಿದ್ದೇನೆ, ಬಟ್ ಸಮಯ ಸಾಕಾಗ್ತಿಲ್ಲ. ಮೊನ್ನೆ ಲಾಸ್ಟ್ ಸಂಡೆಯ ಕಾರ್ಯಕ್ರಮ ಇದೆಯಲ್ಲ, ಒಬ್ರೇ 329 ಕಾಲ್ ಮಾಡಿದ್ದೇನೆ ಅಂತ ಹೇಳ್ತಾರೆ. ಬೇರೆಯವ್ರಿಗೆ ಎಲ್ಲಿ ಸಿಗುತ್ತೆ? ಇರ್ಲಿ, ಅದಕ್ಕೆ ಈ ಭಾನುವಾರ ಸಂಜೆ ಕೂಡ ವಾರ ಭವಿಷ್ಯವನ್ನ ನಿಮ್ಮ ಜೊತೆ ನೇರವಾಗಿ ಮಾತನಾಡ್ತಾ ಕಾಲ್ಸ್ ಎಲ್ಲ ತಗೊಂಡು ಒಂದು ಗೈಡೆನ್ಸ್ ಮಾಡ್ಲಿಕ್ಕೆ ಒಂದು ಪುಟ್ಟ ಪ್ರಯತ್ನ ಮಾಡ್ತಿದ್ದೇನೆ. ಭಾನುವಾರ ಸಂಜೆ 6 ಗಂಟೆಗೆ ನಿಮ್ಮ ಜೊತೆಲಿ ಇರ್ತೇನೆ. ಪ್ರತಿ ವಾರ ಇರ್ಲಿಕ್ಕೆ ಏನಾದ್ರೂ ಒಂದು ಪ್ರಯತ್ನ ಮಾಡೋಣ. ಇರ್ಲಿ, ಭಾನುವಾರ ವಾರ ಭವಿಷ್ಯ ಅನ್ನೋ ಒಂದು ಕಾರ್ಯಕ್ರಮ. ಈ ವಿಶ್ವಾವಸುನಾಮ ಸಂವತ್ಸರ ನಿಮ್ಮ ಜೊತೆ ನೀವು ಬರೋದು ಬೇಡ. ನಿಮ್ ದುಃಖ ದುಮ್ಮಾನ ಒದ್ದಾಟ ಅದೊಂದು ಬೇರೆ, ನಾನೊಂದು ಬೇರೆ ಆಗತಕ್ಕಂಥದ್ದು ಬೇಡ ಅನ್ನತಕ್ಕಂಥ ಒಂದು ಆಲೋಚನೆ. ಹೌದು, ನಿತ್ಯ ನಮಗೆ ಹೋದ ಭಾನುವಾರ ನೀವು ನಂಬೋಲ್ಲ, ಸೋಮವಾರ, ಮಂಗಳವಾರ ಕಡಿಮೆ ಅಂದ್ರೂ ಒಂದು 27,000 ರಿಂದ 28,000 ಕರೆಗಳು ಬಂದಿದ್ದಾವೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಇಲ್ಲ ನಮಗ್ ಸಿಗ್ಲಿ, ನೇರವಾಗಿ ಸಿಗ್ಲಿ, ಫೋನಲ್ಲಾದ್ರೂ ಸಿಗ್ಲಿ, ಮಾತಾಡೋಣ ಅಂತ ಮಾಡೋಣ. ಎಲ್ಲರಿಗೂ ನನ್ನ ಕೈಯಿಂದ ದಾರಿ ತೋರ್ಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಫೋನ್ನ ಮುಖಾಂತರ ನೇರವಾಗಿ ನೀವು ಬಂದು ಒದ್ದಾಡೋದು ಬೇಡ, ಕಾಯೋದು ಬೇಡ, ದೂರದಿಂದ ಬರೋದು ಬೇಡ. ದೂರದ ಊರಿಂದ ಎಲ್ಲ ಬರ್ತಿದ್ದೀರಿ ಮಕ್ಕಳೇ, ಸಾಕು. ನನಗೂ ಸ್ವಲ್ಪ ಪರ್ಸ್ನಲ್ ಓಡಾಟಗಳಿದ್ದಾವೆ, ಕುಟುಂಬದ ಜವಾಬ್ದಾರಿಗಳು ಜಾಸ್ತಿ ಆಗ್ತಿದೆ ಇದಾವೆ. ಎಲ್ಲೋ ಸಣ್ಣ ದಣಿವು ಅನ್ನಿಸ್ತಕ್ಕಂಥದ್ದು. ಅಷ್ಟು ಬಿಟ್ಟು ಇನ್ನೇನೂ ಇಲ್ಲ. ಓಡಾಟಗಳಲ್ಲಿ ನಿಮ್ಮ ಜೊತೆ ಇರ್ತೇನೆ, ಎಲ್ಲೂ ಹೋಗೋದಿಲ್ಲ. ಎಷ್ಟು ದಿನದವರೆಗೂ ದೈವ ನಡೆಸುತ್ತೋ ಅಷ್ಟರವರೆಗೂ ನಿಮ್ಮ ಜೊತೆ ಮಾರ್ಗದರ್ಶನ ಮಾಡಲಿಕ್ಕೆ. ಮೇಷರಾಶಿಯವರು ಯಾವ ರಾಶಿಯವರ ಜೊತೆ ಬಂಧುತ್ವ, ಬಾಂಧವ್ಯ, ಅನುಬಂಧ, ಮದುವೆ, ವಿವಾಹಗಳ ಸಮಯ ಮಾಡ್ಕೋಬಿಟ್ಟಿದ್ದೇವೆ ಗುರುಗಳೇ, ಸೇರ್ಬಿಟ್ಟಿದ್ದೇವೆ. ಹುಟ್ಟಿದ ಮೇಲೆ ಅನುಭವಿಸ್ಬೇಕು ಮಕ್ಕಳೇ. ನಾವೊಂದು ಕರ್ಮಕ್ಕೆ ಅತೀತರಾಗಿ ಬಂದ್ಬಿಟ್ಟಿದ್ದೇವೆ. ಕರ್ಮಕ್ಕೆ ಅದು ಅನುಭವಿಸಲೇಬೇಕು. ಅದು ಒಳ್ಳೇದಿರ್ಲಿ, ಒಳ್ಳೇದು ಮಾತ್ರ ನಾವು ಹಂಚೋಲ್ಲ, ಕೆಟ್ಟದ್ ಮಾತ್ರ ಹೇಳ್ಕೊಂಡು ಅಳ್ತೇವೆ. ಅಯ್ಯೋ ನನಗೇ ಸಮಸ್ಯೆ ಇದೆ, ನಾನೇ ಪಟ್ಟಿರೋದು. ನಿಮಗಿಂತಲೂ ತುಂಬಾ ಕಷ್ಟಪಟ್ಟಿರೋರು ಇರ್ತಾರೆ. ಏನು ಬೇಡ, ನಿಮ್ಮ ಮನೆಯಲ್ಲಿ ನಿಮ್ಮ ಹೆತ್ತವರ ಕಷ್ಟಕ್ಕಿಂತ ನೀವು ಪಟ್ಟಿರುವುದಿಲ್ಲ, ಅಷ್ಟೇ ಅಳಬಲ್ಲೆ. ಅವ್ರ ಹತ್ರ ಹೋಗಿ ಕುಳಿತುಕೊಳ್ಳಿ, ಹಿರಿಯರು ಅಜ್ಜ ಅಜ್ಜಿ ಹತ್ರ ಕೂತ್ಕೊಳ್ಳಿ. ಅವರೆಲ್ಲ ಬಂಡಿ ಕಟ್ಕೊಂಡು ಓಡಾಡ್ತಿದ್ದವರು.
ಮಹದೇಶ್ವರನ ಬೆಟ್ಟಕ್ಕೆ ನಮ್ಮ ಅಜ್ಜ ಅಜ್ಜಿ ಬಂಡಿ ಕಟ್ಕೊಂಡು ಹೋಗೋರಂತೆ ಆಗಿನ ಕಾಲದಲ್ಲಿ. ಎಲ್ಲಿಯೂ ಮಾತು. ಅದರಿಂದ ನಮಗೆಲ್ಲ ನೋಡಿ ಬಸ್ಸು, ಟ್ರೈನು, ಪ್ಲೇನು, ಏನೇನೋ ಹೆಲಿಕಾಪ್ಟರ್ ಎಲ್ಲ ಬಂದ್ಬಿಟ್ಟಿದೆ. ಮೊಬೈಲು, ಟೆಕ್ನಾಲಜಿ, ಸ್ವಲ್ಪ ದಿನದಲ್ಲ ಮೊಬೈಲು ಕೂಡ ಇರೋದಿಲ್ವಂತೆ ಆ ಮಟ್ಟಕ್ಕೆ. ಅವರಷ್ಟು ಕಷ್ಟ ನಾವು ಪಟ್ಟಿಲ್ಲ ಬಿಡಿ. ರಸ್ತೆಗಳಿದ್ದಾವೆ, ವ್ಯವಸ್ಥೆಗಳಿದ್ದಾವೆ, ಬಸ್ಸುಗಳಿದ್ದಾವೆ, ಎಲೆಕ್ಟ್ರಿಸಿಟಿ ಇದೆ, ನೀರಿನ ವ್ಯವಸ್ಥೆ ಇದೆ, ಏನೇನು ನಾವು ಮಾಡಿ ಇಟ್ಕೊಂಡಿದ್ದೇವೆ. ಆದ್ರೂ ನಾವು ಕಷ್ಟ ಅಂತೇವೆ. ನಮ್ಮ ಹಿರಿಯರಿಗಿಂತ ನಾವು ಕಷ್ಟಪಟ್ಟ ಹಾಗೆ, ಅವರಿಗಿಂತನೂ. ಅವರೆಲ್ಲ ಒಂದೆರಡು ಜೊತೆ ಬಟ್ಟೆ ಇಟ್ಕೊಂಡಿದ್ರೆ ಹೆಚ್ಚು. ಇರ್ಲಿ. ಮೇಷರಾಶಿ ಅದೊಂದು ನರಸಿಂಹ ರಾಶಿ, ಹೊರಗಡೆಯ ಒಂದು ಕಂಪನ ಅಂತ ಹೇಳ್ತಾರೆ. ಬೆಂಕಿ. ನೀವು ರಕ್ಷಕರು, ನೀವು ಸೇನಾಪತಿ ಅಂತ ಹೇಳ್ತೇವೆ. ಒಂದು ರಾಜ್ಯ ಆಳ್ಬೇಕು ಅಂದ್ರೆ, ಒಂದು ಕುಟುಂಬ ನೋಡ್ಕೋಬೇಕು ಅಂದ್ರೆ ನೋಡ್ಕೊಳಕ್ಕೊಬ್ರು ಬೇಕು ರಕ್ಷಿಸ್ಲಿಕ್ಕೆ. ಬಾಡಿ ಗಾರ್ಡ್ ಅಂತವಲ್ಲ. ಎಸ್, ಸೇನಾಪತಿ ಕಣವನು. ಸೇನಾಪತಿಗೆ ರಾಜ ಆಗೋ ಆಸೆ ಇರೋಲ್ಲ. ಎಸ್, ಅವನು ರಾಜ್ಯವನ್ನು ಕಾಪಾಡೋದು, ರಾಜನನ್ನ ಕಾಪಾಡೋದು. ಒಳ್ಳೆ ಈ ಕಟ್ಟಪ್ಪ ತರ, ನಾನು ಈ ಮನೆತನಕ್ಕೆ ಸೇವಕ, ಈ ಮನೆಗೆ ಸೇವಕ, ಈ ಕುಟುಂಬಕ್ಕೆ ಸೇವಕ, ವ್ಯವಸ್ಥೆಗೆ ಸೇವಕ. ನಿಮ್ಮಷ್ಟು ನಿಯತ್ತಿನ ವ್ಯಕ್ತಿಗಳಿಲ್ಲ. ಯಾವ್ದಾದ್ರು ಒಂದು ಸಂಸ್ಥೆ ಕಟ್ಟಬೇಕು ಅಂದ್ರೆ ಮೇಷರಾಶಿಯವ್ರ ಪಕ್ಕದಲ್ಲಿ ಇದ್ರೆ ಸಾಕು. ದೇ ಆರ್ ದ ಬಿಗ್ಗೆಸ್ಟ್ ಸ್ಟ್ರಾಂಗ್. ಮೇಷ ಲಗ್ನದಲ್ಲಿ ಹುಟ್ಟಿದ್ರೆ ನಿಜವಾಗ್ಲೂ ಹೇಳ್ತೇನೆ, ಎಲ್ಲ ರಾಜ್ಯ ಗೆಲ್ಸೋದು ನೀವೇ. ಏನ್ ಮಾಡೋದು, ರಾಜ್ಯ ಆಳೋ ಆಸೆ ಇದ್ದೇ ಇರುತ್ತೆ, ಬರುತ್ತೆ, ಎಲ್ಲರೂ ಉಕ್ಕಿಸ್ಬಿಡ್ತಾರೆ. ಎಂತೆಂತ ರಾಜ್ಯ ಗೆದ್ಕೊಂಡು ಬಂದಿದೀಯ ನೀನು. ಇದೇ ಮಾತನ್ನ ಬಾಜಿರಾವ್ ಪೇಶ್ವಾ ಹತ್ರ ಕೇಳ್ತಾರೆ. ನನಗೆ ಯುದ್ಧಗಳ ಬಗ್ಗೆ ಗೆಲ್ಲೋದು ಆಸೆ ಅನ್ನತಕ್ಕಂಥದ್ದು ಹೇಳ್ತಾರೆ. ಹೌದು, ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಕೇಳೇ ಇರ್ತೀರ, ಅವ್ರ ಬಗ್ಗೆ ಪಿಕ್ಚರ್ ಕೂಡ ಬಂದಿದೆ. ಯಾವ ಮಟ್ಟಕ್ಕೆ ಗುಲ್ಲು ಹಬ್ಬಿಸ್ಬಿಟ್ಟಿರ್ತಾರೆ ಅಂದ್ರೆ, ಪಾಕಿಸ್ತಾನದಲ್ಲಿ ಆ ಸಮಯದಲ್ಲಿ 1971 ಸಂದರ್ಭದಲ್ಲಿ ಆಯೂಬ್ ಖಾನ್, ಜನರಲ್ ಆಯೂಬ್ ಖಾನ್ ಟಾಪಲ್ ಮಾಡೋದು, ಗವರ್ಮೆಂಟ್, ಜಿಯಾ ಉಕ್ಕು, ಇನ್ನೊಬ್ರು, ಬೇರೆ ಬೇರೆ ಇದೆಲ್ಲ ನಡೀತಿರುತ್ತೆ. ಇಲ್ಲಿ ನಮ್ಮ ದೇಶದ ಆಂತರಿಕ ಭದ್ರತೆಯಲ್ಲೂ ಅಂಥದ್ದೊಂದು ನಡೀತಕ್ಕಂಥ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು ಅಂತ ಒಂದು ಹೆಸರು ಪಡೆದು ಬಿಟ್ಟಿರ್ತಾರೆ. ಹೋಗ್ಬಿಟ್ಟು ಇಂದಿರಮ್ಮ ಅವರಿಗೆ, ಆವತ್ತು ದೊರೆಸಾನಿ ಆಗಿದ್ದವರು ನಮ್ಮ ತಾಯಿ ಜೀವ ಇಂದಿರಮ್ಮ, ಸುಮ್ಮನೆ ಅಲ್ಲ ದೊರೆಸಾನಿ ಪಟ್ಟ. ಸಾಧ್ಯವೇ ಇಲ್ಲ ಎಲ್ಲರೂ ಮಾಡ್ಲಿಕ್ಕೆ ಅಂಥದ್ದೊಂದು, ಆ ಪಟ್ಟಕ್ಕೆ ಬರ್ಲಿಕ್ಕೆ ಅಂಥದ್ದೊಂದು ಸಂದರ್ಭ. ಯುದ್ಧಗಳ ಭೀತಿ, ಚೈನಾ ಅಂತೆ, ಪಾಕಿಸ್ತಾನ ಅಂತೆ, ಒಂದು ಕಡೆ ಬಾಂಗ್ಲಾದೇಶು, ಒಂದಲ್ಲ ಎರಡಲ್ಲ ನಿಭಾಯಿಸಿದಂತ ಗಟ್ಟಿಗೆತ್ತಿ ಆ ತಾಯಿ. ಕಡಗ ಲಗ್ನ, ಉತ್ತರಾಷಾಢ ನಕ್ಷತ್ರ, ಅದಕ್ಕೆ ಹೇಳ್ತಿರ್ತಾನೆ, ಉತ್ತರ ನಕ್ಷತ್ರ, ಕೃತಿಕಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಅಸಾಧ್ಯ ಜಾತಕಸ್ಥರು ಹೆಣ್ಮಕ್ಳೇನಾದ್ರು ಹುಟ್ಬಿಟ್ರೆ ರಾಜ್ಯ ಕಟ್ಟಬಲ್ರಿ, ಇಲ್ಲ ರಾಜ್ಯ ಆಳಬಲ್ರಿ. ನಿಮ್ಗೆ ಅಟ್ಲೀಸ್ಟ್ ಒಂದು ಸಂಸ್ಥೆ ಆಳಬಲ್ರಿ, ರಕ್ಷಿಸಬಲ್ರಿ. ಯು ಆರ್ ಬೈ ಬಾರ್ನ್. ಅದು ಮೊದಲೇ ತಿಳ್ಕೊಳ್ಳಿ. ಅಂತ ಒಂದು ವಿದ್ಯೆ, ಕೆಲಸಗಳಿಗೆ ಪ್ರಯತ್ನ ಮಾಡಿ ಅಂತ ಹೇಳ್ತಿರ್ತಾನೆ. ಬೈ ಬರ್ತ್ ನೀವೊಂದು ಸಿಂಹವೇ, ನೋಡೋಕೆ ಸೈಲೆಂಟ್, ನಿಂತರೆ ನಿಮಗಿಂತ ವೈಲೆಂಟ್ ಇಲ್ಲ ಅನ್ನತಕ್ಕಂಥದ್ದು. ಮೇಷ ಅಂತದ್ದೇ ನೋಡಿ. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾನ ಕರೆಸ್ಬಿಟ್ಟು ಇಂದಿರಮ್ಮ ಅವ್ರು ಕೇಳ್ತಾರಂತೆ, ಏನಾದ್ರು ನಿಮ್ಮ ರಾಜಕೀಯ ನೀವ್ ಇಟ್ಕೊಳ್ಳಿ, ತಂತ್ರಗಾರಿಕೆ ಅದು ಇದು ರಾಜ್ಯಪಾಲನೆ ನೀವ್ ಇಟ್ಕೊಳ್ಳಿ, ರಕ್ಷಿಸೋ ಕಾರ್ಯ ನಮಗ್ ಬಿಟ್ಬಿಡಿ, ನಾವು ಮಾಡ್ಕೋತೀವಿ, ನಮಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ನೇರವಾಗಿ ಹೇಳಿ ಎದ್ದೋಗ್ತಾರೆ. ದಟ್ ಇಸ್ ವಾಟ್ ಮೇಷ ಲಗ್ನ. ಫೀಲ್ಡ್ ಮಾರ್ಷಲ್ ಜನರಲ್ ತಿಮ್ಮಯ್ಯ, ಜನರಲ್ ಕಾರ್ಯಪ್ಪ, ನೀವು ಅವರುಗಳ ಇತಿಹಾಸವನ್ನ ಓದಿ ನೋಡಿ, ಮೈಯೆಲ್ಲ ನಮಗೆ ನೋಡಿ ಒಂದೊಂದು ರೋಮವು. ದ್ಯಾಟ್ ಈಸ್ ವಾಟ್ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಇವರೆಲ್ಲರೂ ಮೇಷ ಲಗ್ನವೇ. ನೀವು ಹುಟ್ಟಿರುವುದೇ ರಕ್ಷಕರಾಗಿ ಅಂತ. ನಿಮಗೆ ಯೋಧ ಪ್ರವೃತ್ತಿ, ಯುದ್ಧ ಪ್ರವೃತ್ತಿ, ರಕ್ಷಣೆ ಮಾಡುವುದೇ ನಿಮಗೆ ಗೊತ್ತು ಬಿಟ್ಟು ಬೇರೆ ಏನ್ ಗೊತ್ತಿಲ್ಲ. ತಂತ್ರ, ಇನ್ನೊಂದು, ಮೋಸ, ದಗ, ವೆರಿ ರೇರ್. ಗ್ರಹಗಳ ಪರಿಸ್ಥಿತಿಯೋ ಇನ್ನೊಂದು, ಒಂದು ಮನುಷ್ಯನ ಪ್ರಭಾವ, ಸ್ವಭಾವ, ಒಂದ್ ರೀತಿ ನಿಮ್ಮನ್ನ ಪ್ರಚೋದನೆ ಮಾಡಿ ಎಲ್ಲಾದ್ರೂ, ಅದೇನೋ ಹೇಳ್ತಾರಲ್ಲ,
ಬೇಟೆ ಆಡಿದ್ರೆ ನೀವು ಸಮಾನರಾದವರೇ, ಇಲ್ಲ ನಿಮಗಿಂತಲೂ ಬಲಶಾಲಿಯಾದವರ ಜೊತೆ ಯುದ್ಧ ಮಾಡ್ತಕ್ಕಂಥ ಸರಿಯಾದ ನಾಯಕ ನಿಮಗೆ ಸಿಕ್ಬಿಟ್ರೆ, ಸರಿಯಾದ ಮಂತ್ರಿ, ಸರಿಯಾದ ಗುರು ಸಿಕ್ಬಿಟ್ರೆ ನಿಮಗಿಂತ ದೊಡ್ಡ ದಂಡನಾಯಕನಿಲ್ಲ. ದಂಡನಾಯಕ ನೆನಪಿಟ್ಟುಕೊಳ್ಳಿ, ಅನ್ಬಿಲಿವಬಲ್. ಸರಿಯಾದ ನಾಯಕ ಸಿಗಬೇಕು. ಎಂಥ ಯುದ್ಧ ಬೇಕಾದ್ರೂ ಗೆದ್ಕೊಂಡು ಬಂದು ಬಿಸಾಕ್ತೀರಿ. ಅರ್ಜುನನಂತೆ, ಭೀಮನಂತೆ ಧರ್ಮರಾಯರಿರ್ಬೇಕು, ಕೃಷ್ಣರಿರ್ಬೇಕು, ವಿದುರರಿರಬೇಕು ಹಿಂದ್ಗಡೆ, ನಕುಲ ಸಹದೇವರಿರಬೇಕು ಹಿಂದ್ಗಡೆ. ನಿಮ್ಮದಂಥದೊಂದು ತಾಕತ್ತು, ನಿಮ್ಮ ಶಕ್ತಿ ಅದೇ. ಭೀಮನಂತೆ ಬಲ, ಅರ್ಜುನನಂತೆ ಏಕಾಗ್ರತೆ. ಅಂತ ನಿಮಗೆ ಕೆಲವು ರಾಶಿಗಳ ಜೊತೆ ಬಾಂಧವ್ಯ, ಅನುಬಂಧ, ವ್ಯವಹಾರ, ಮದುವೆ ಜೀವನ ಅದೊಂದು ತೊಳಲಾಟವೇ. ನೀವು ಏನಿದ್ರು ಸ್ಟ್ರೈಟ್ ಟು ಸ್ಟ್ರೈಟ್. ಎಸ್, ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್. ಏನಿತಿ ಕಮಾನ್ ಅಂತೀರ. ಹೌದು ಅಲ್ವಾ? ಎಷ್ಟು ಜನ ಮೇಷ ರಾಶಿಯವರು, ಇಲ್ಲ ಮೇಷ ಲಗ್ನದಲ್ಲಿ ಹುಟ್ಟಿದವರು, ನೀವು ಸುಮ್ಮನೆ ಕುತ್ಕೋತೀರಾ ಅಂತ ಹೇಳ್ಬಿಡಿ ನೋಡೋಣ. ಹೋಗಲ್ಲೋ ಅಂತೀರಿ. ನೀವು ಹಾಗೆ ಬಾರೋ ನೋಡ್ಕೊಳ್ಳೋಣ. ನೀವು ಒಂಥರ ಬಂಡೆನೆ, ನೀವು ದೊಡ್ಡ ಬಂಡೆ, ನೀವು ಅಸಾಧ್ಯ ಶಕ್ತಿ. ಕರೆಕ್ಟಾಗಿ ಬಳಸೋ ನಾಯಕ ಸಿಗ್ಬೇಕು ನಿಮ್ಮನ್ನ. ನಿಮಗೇನಾದ್ರೂ ಹೋಮ್ ಮಿನಿಸ್ಟ್ರಿ ಸಿಕ್ಬಿಟ್ರೆ, ಪೊಲೀಸ್ ಇಲಾಖೆ ಸಿಕ್ಬಿಟ್ರೆ, ಗೃಹ ಇಲಾಖೆ ಸಿಕ್ಬಿಟ್ರೆ, ರಕ್ಷಣಾ ಇಲಾಖೆ ಸಿಕ್ಬಿಟ್ರೆ, ಯಾರಾದ್ರೂ ನಿಮ್ಮನ್ನು ದಾಟಿ ಬರೋದು ನಮ್ಮವರೆಗೂ ಸಾಧ್ಯವೇ ಇಲ್ಲವ. ಅಂಥದ್ದೊಂದು ತಾಕತ್ತು. ಅಂತ ನಿಮಗೆ ಈ ಒಂದು ಕನ್ಯಾ ರಾಶಿಯವರ ಜೊತೆ ಏನಾದರೂ ಅಲ್ಲಿ ಕದಡು ಬಿಡುತ್ತಪ್ಪ. ಕನ್ಯಾ ರಾಶಿಯವರು ನಿಜ ಹೇಳ್ತೇನೆ, ಫಿಸಿಕಲಿ ಫೈಟರ್ಸ್ ಅಲ್ಲ. ದೇ ಆರ್ ಕ್ಯಾಲ್ಕುಲೇಷನ್ಸ್ ಮಾಡೋದ್ರಲ್ಲಿ, ಡಿಸೈನ್ ಪ್ಲಾನಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಕೋಶಾಧಿಕಾರಿ ಅಂತ ಹೇಳ್ತಾರೆ. ಫೈನಾನ್ಸ್, ಎಷ್ಟು ಉಳಿಸ್ಬೇಕು, ಎಷ್ಟು ಟ್ಯಾಕ್ಸ್ ಬರಬೇಕು, ಎಷ್ಟು ತೆಗೆದ್ಬೇಕು, ಎಷ್ಟು ಎತ್ತಿಡಬೇಕು ಅನ್ನತಕ್ಕಂಥ ಭಾವಾರ್ಥದಲ್ಲಿ ನಿಮಗೆ ನೀವೇ ಸಾಟಿ. ಅಂಥವ್ರಿಗೆ ಆ ಲೆಕ್ಕದಲ್ಲೇ ಕುತ್ಕೊಂಡಿರೋರಿಗೆ ಇವ್ರ ಜೊತೆಲಾದ್ರೆ ಎದ್ರೆ ಹೋದ್ರೆ ಬಂದ್ರೆ ಲೆಕ್ಕ ಕೇಳಿದ್ರೆ ಮುಗೀತು. ಏನಾಯ್ತು, ಬಾರೋ ಯುದ್ಧಕ್ಕೆ ಬರಲ್ಲ, ಬರೀ ಲೆಕ್ಕಗಳೇ, ಮುಗೀತು ಅಲ್ಲಿಗೆ. ನೀವು ಮನೆ ನಿಭಾಯಿಸೋದ್ರಲ್ಲಿ, ಲೆಕ್ಕಪತ್ರ ನಿಭಾಯಿಸೋದ್ರಲ್ಲಿ, ಒಂದು ಸಂಸ್ಥೆಯ ಫೈನಾನ್ಸ್ ನೋಡ್ಕೊಳ್ಳೋದ್ರಲ್ಲಿ, ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದ್ರಲ್ಲಿ ನೀವು ಎಕ್ಸ್ಪರ್ಟ್. ಪ್ಲಾನಿಂಗ್ ಮಾಡೋದ್ರಲ್ಲಿ, ಡಿಸೈನಿಂಗ್ ಮಾಡೋದ್ರಲ್ಲಿ ಕನ್ಯಾ ರಾಶಿಯವ್ರಿಗೆ ಮೀರಿದವ್ರಿಲ್ಲ. ಹಾಕ್ಬಿಡ್ಲಿ ನೋಡೋಣ ಜವಾಬ್ದಾರಿಗಳು, ಇದು ಮಾಡು ಅದು ಮಾಡು, ಸುಸ್ತಾಗ್ಬಿಡ್ತೀರಾ. ಅಯ್ಯಪ್ಪ, ಸೊಂಟ ನೋವು ಫಸ್ಟ್ ಬರೋದು ನಿಮ್ಗೆ. ತಲೆನೋವು, ಸೊಂಟ ನೋವು ಕನ್ಫರ್ಮ್. ಅಯ್ಯೋ, ಮೈಗ್ರೇನ್ ಕನ್ಫರ್ಮ್, BP ಕನ್ಫರ್ಮ್, ಹೃದಯ ದೌರ್ಬಲ್ಯನೂ ಕನ್ಫರ್ಮ್, ಬುಸು ಆಗ್ಬಿಡೋದು ಕನ್ಫರ್ಮ್. ಇಲ್ಲ ಬುಸು ನರ ದೌರ್ಬಲ್ಯ. ನಿಮಗೆ ಕಂಡ ಬಲವಲ್ಲ, ಬುದ್ಧಿ ಬಲ ಜಾಸ್ತಿ. ನೀವು ಬುಧ ಪರಮೋಚ್ಚ ಸ್ಥಾನದ ಮನೆ, ಬುಧನಿಗೂ ಕುಜನಿಗೂ ಆಗೋದಿಲ್ಲ. ಅದು ಸುಮ್ಮನಿರಲ್ಲ, ನೀವು ಬತ್ತಿ ಇಟ್ಟು ಬಿಡ್ತೀರಿ ನೀವು ಕನ್ಯಾ ರಾಶಿ. ಇವರು ಸುಮ್ಮನಿರಲ್ಲ, ದಗ್ಗ ಅಂತ ಗುದ್ದಾಟ. ಸೊ ಮೇಷಂ ಕನ್ಯಾಂ ದೈವವೇ ಕಾಪಾಡ್ಬೇಕಪ್ಪ. ಅಕಸ್ಮಾತ್ ಆಗ್ಬಿಟ್ಟಿದ್ರೆ, ಡೈವರ್ಸ್ ಆಗದಿದ್ರೆ ಸಾಕು, ಬಾಯಿ ಮುಚ್ಕೊಂಡು ಇದು ಬಿಡ್ಬೇಕು. ಇವ್ರು ಮಾತಾಡೋಗಿ ಇವ್ರು ಬಾಯಿ ಮುಚ್ಕೋಬೇಕು, ಇವ್ರು ಮಾತಾಡೋಗಿ ಇವ್ರು ಬಾಯಿ ಮುಚ್ಕೋಬೇಕಷ್ಟೇ. ಹೌದು ಅಲ್ವಾ? ಆ ಥರ ಆಗಿರ್ತಕ್ಕಂಥವ್ರು ನನ್ಗೆ ಹೇಳ್ಬಿಡಿ. ಇನ್ನು ಮೇಷರಾಶಿ, ವೃಶ್ಚಿಕ ರಾಶಿ ಮದುವೆ ಆದ್ರೂ ಇದೇ ಕಥೆಯೇ. ಇವರು ಒಳಗಡೆ ಪ್ಲಾನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಬಾರಲ್ಲ. ಈ ಅಂದರ್ಕ ಬಾತ್ ಅಲಗೆ, ಬಾರ್ಕ ಬಾತ್ ಅಲಗೆ ಅಂತ. ಅಂದ್ರೆ ಒಳಗಡೆ ಒಂದು ರಕ್ಷಿಸೋದು ಬೇರೆ, ನಮ್ಮ ಬಾಡಿ ಒಳಗಡೆ ರಕ್ಷಣಾ ಒಂದು ವಲಯ ಇದೆ, ರಕ್ಷಣಾ ವಲಯ ಅದು ಬೇರೆ. ಬಾಹ್ಯ ಶತ್ರುಗಳು ಬೇರೆ, ಆಂತರಿಕ ಶತ್ರುಗಳು ಬೇರೆ. ವೃಶ್ಚಿಕ ರಾಶಿಯವರು ಆಂತರಿಕ ಶತ್ರುಗಳನ್ನ ನಿಭಾಯಿಸೋದ್ರಲ್ಲಿ ನಿಮಗೆ ನೀವೇ ಸಾಟಿ. ಒಳಗಡೆ ಏನಾಗ್ತಿದೆ, ಯಾರು ನಮ್ಮ ದೊರೆಗೆ ಏನ್ ಮಾಡ್ತಿದ್ದಾರೆ, ಇನ್ನೇನ್ ನೋಡ್ಬೋದು, ಎಲ್ಲಿಂದ ಬರ್ಬೋದು, ಯಾವ ರೀತಿ ಬರ್ಬೋದು, ಈ ತರದ್ದೆಲ್ಲ. ಯುದ್ಧಕ್ಕೆ ಹೋಗೋರು ಬೇರೆ, ಹೊರಗಡೆ ಏನ್ ಬೇಕಾದ್ರೂ ಬಡ್ದ. ಒಳಗಡೆ ಶತ್ರುಗಳು ಅದು ಅತಿ ದೊಡ್ಡ ಆಪತ್ತು. ಒಳಗಡೆ ಶತ್ರುಗಳು ಯಾರೋ ಹೊರಗಡೆ ಅವ್ರು ಬರೋಲ್ಲ, ನಮ್ಮವರೇ, ನಮ್ಮ ಜೊತೆಲಿದ್ದವರೇ, ತಿಂದವರೇ. ಅವ್ರಿಗೆ ಸಾಕಾಗ್ಲಿಲ್ಲ, ಕಬ್ಜಾ ಮಾಡೋಕ್ ಶುರು ಮಾಡ್ತಾರೆ, ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಮೋಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ದುರ್ಬಳಕೆ ಮಾಡೋದು, ದುಡ್ಡು ಆ ಖರ್ಚು ಈ ಖರ್ಚು ಅನ್ಬಿಡೋದು, ಇನ್ನೊಂದೇನಾದ್ರೂ ವಿಷ ಕಾರ್ಬಿಡೋದು, ಒಳಗಡೆಯ ಚುಚ್ಚಿ. ಶ್ರೀಕೃಷ್ಣ ದೇವರಾಯರು ಅವ್ರ ಮಗ ಸತ್ತಿದ್ದೇ ಆಂತರಿಕ ಶತ್ರುಗಳಿಂದ ಕೊರಗಿ ಜೀವ ಬಿಟ್ರು. ಅವರ ಮೇಲೆಯೂ ವಿಷ ಪ್ರಯೋಗ ಆಯ್ತು ಅನ್ನತಕ್ಕಂಥ ಒಂದು ಮಾತು. ಹೊರಗಡೆಯವ್ರು ಯಾರ್ರಿ ವಿಷ ಹಾಕ್ತಾರೆ? ಬರೋಕಾದ್ರೂ ಆಗುತ್ತಾ?
ಸೊ ನೀವು ಒಳಗಡೆಯ ಆಂತರಿಕ ಒಂದು ಮಹಾಶಕ್ತಿ ನೀವು. ಸೊ ಅದೊಂದು ಕ್ಲಾಶ್ ಆಗ್ಬಿಡುತ್ತೆ. ಸೊ ನೀವು ಒಳಗಡೆದ್ ಬಿಟ್ಕೊಡಲ್ಲ, ಇವ್ರು ಹೊರಗಡೆದ್ ಬಿಟ್ಕೊಡಲ್ಲ. ಇದೊಂಥರ ಎರಡು ಹುಲಿ ಸೇರ್ಕೊಂಡಾಗೆ ಗುಮ್ಮಾಗಿರ್ತೀರಿ ನೀವು. ಎಲ್ಲಾರನ್ನೂ ಡೌಟೇ ನೋಡೋದು. ವೃಶ್ಚಿಕ ರಾಶಿಯವರಷ್ಟು ಸೈಲೆಂಟ್ ಇನ್ಯಾರು ಇಲ್ಲ. ನಗು ಅದು ಮೇಷ ಎಲ್ಲ ಜಾಸ್ತಿನೇ, ವೃಶ್ಚಿಕ ಎಲ್ಲ ಒಳಗಡೆನೆ. ಮೇಷ ಎಲ್ಲ ತೋರಿಸ್ಕೊಳ್ಳೋದೆ, ವೃಶ್ಚಿಕ ಎಲ್ಲ ಒಳಗಡೆ ತಗೊಳ್ಳೋದೆ. ಏನ್ ಮಾಡಿದ್ರು ಯಾವ್ದು ಮಾಡಿದ್ರು ಒಂದು ಇದ್ದೇ ಇರುತ್ತೆ. ನೋಡಿದಾಗ ಸೈಲೆಂಟೇ, ನೀವು ಒಳಗಡೆ ತುಂಬಾ ವೈಲೆಂಟು. ಇವ್ರು ಮೇಷ ಹಂಗಲ್ಲ, ಹೊರಗಡೆನೂ ವೈಲೆಂಟು, ಮಾತು ವೈಲೆಂಟು, ಯೋಜನೆಯು ವೈಲೆಂಟು. ಅದಾದ್ಮೇಲೆ ತಣ್ಣಗಾಗ್ಬಿಡ್ತೀರಿ. ನೀವು ತಣ್ಣಗಾಗೋ ಮಾತಲ್ಲ. ಸೊ ಇಟ್ ವಿಲ್ ಸೈಲೆಂಟ್ ಆಗಿ ಹಿಂಗಿದ್ರೆ ಆ ಮನುಷ್ಯ ಬಡ 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 ಅಂತ ಮಾತಾಡೋ ಮನುಷ್ಯನ್ ಹೆಂಗಿರುತ್ತೆ? ಗಿವ್ ಮಿ ಆನ್ಸರ್. ನೋ ಆನ್ಸರ್. ಟೆಲ್ ಮಿ. ನೋ ಟೆಲ್ ಮಿ. ಏನೂ ಹೇಳಲ್ಲ, ಎಂಥದ್ದು ಹೇಳಲ್ಲ. ಇದು ನಡೆಯತಕ್ಕಂಥ ಒಂದು ಪ್ರಭಾವ. ಇದು ನಡೆಯತಕ್ಕಂಥ ಪ್ರಭಾವ. ಸೊ ದೇರ್ ದಟ್ ಬರ್ಡನ್ ಬರ್ನಿಂಗ್. ಸೊ ನೀವಿಬ್ಬರು ಮದುವೆ ಆದ್ರೂ ಕೂಡ ಇದೊಂದು ಒಂಥರ ಬೆಳಲಾರೆ ಕಕ್ಕಲಾರೆ. ಬಿಸಿ ತುಪ್ಪ ನುಂಗು ಬಿಟ್ಟಿದ್ದೀವಿ, ನುಂಗೋಣ ಅಂದ್ರೆ ಆಗ್ತಿಲ್ಲ, ಗಂಡಲ್ಲಿ ಸಿಕ್ಕಾಕೋಗ್ಬಿಟ್ಟಿದೆ. ಕಕ್ಕಣ ಅಯ್ಯೋ ಅನ್ಸುತ್ತೆ. ತಗೊಳ್ಳೋಣ ಅಂದ್ರೆ ಹೊಟ್ಟೆಗೆ ಇನ್ನಷ್ಟು ಕೆಂಡ ಇಡುತ್ತೆ ಅಂತ. ಕಕ್ಕೋಣ ಅಂದ್ರು ಅಷ್ಟು ದುಡ್ಡು ಕೊಟ್ಟು ತಗೊಂಡಿರೋದಲ್ವೇನೋ. ಈ ರೀತಿ ನಿಮ್ಮ ಸಂಬಂಧ ಹುಳಿ ಆಗತಕ್ಕಂಥದ್ದಾಗುತ್ತೆ. ಸೊ ಬಾಂಧವ್ಯ, ವ್ಯವಹಾರ, ಅನುಬಂಧ, ತೀರಾ ಒಂದು ಗೆಳೆತನ, ಅಲ್ಲೊಂದು ಪೆಟ್ಟೆ. ಜಾಗ್ರತೆ. ಒಂದು ಸಣ್ಣ ಫ್ರೆಂಡ್ಶಿಪ್ ಇಟ್ಕೊಳ್ಳಿ ಸಾಕು. ಅದನ್ನ ತೀರಾ ಒಂದು ಬಾಂಧವ್ಯ, ಮದುವೆ, ವ್ಯವಹಾರ, ವ್ಯಾಪಾರ, ಕೊಡೋದು ತಗೊಳ್ಳೋದು ಇದಾಗೋದಿಲ್ಲ ಮಕ್ಕಳೇ. ಟೋಟಲಿ ಆಪೋಸಿಟ್. ಟೋಟಲಿ ಆಪೋಸಿಟ್. ಈ ರೀತಿ ಇರ್ತಕ್ಕಂಥದ್ದು ಎಚ್ಚರಿಕೆ. ಇನ್ನಷ್ಟು ಮಾಹಿತಿಗಳು ಹಂಚ್ಕೊಳ್ಳೋಣ ನಿಮ್ಮ ಜೊತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸಂಖ್ಯೆಗಳು, ಅದೃಷ್ಟಗಳು ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಒಂದು ಇನ್ಕಮ್ ಕೊಟ್ಟಿರ್ತಾನೆ. ಆದರೂ ನಾವು ಸ್ವಲ್ಪ ಬಯಸೋದು ಜಾಸ್ತಿ. ಸೇಫ್ಟಿ ಇರಬೇಕು. ಸದಾ ನಮ್ಮ ಜೇಬ್ ತುಂಬ ಒಂದಷ್ಟು ಜೇಬ್ ತುಂಬ ನಮಗೇನು ಇಲ್ಲ, ಒಂದು ಕೈ ತುಂಬ. ಅದೇ ರೀತಿಯೇ ಈ 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು, 31ನೇ ತಾರೀಕು ಇರತಕ್ಕಂಥ ರಾಹು ಸಂಖ್ಯೆಗಳು. ಇದನ್ನ ರಾಹುಗೆ ಸಂಬಂಧಪಟ್ಟಂತ ಸಂಖ್ಯೆಗಳು ಅಂತ. ಅದೇ ರೀತಿಯ ರಾಹು ನಕ್ಷತ್ರಗಳು: ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ. ನೀವು ತಳಮಳವೇ. ನೀವು ತಳಮಳವೇ. ನೀವು ಯಾರ ಜೊತೆಲಿ ಇರ್ತೀರೋ ಅದಾಗ್ಬಿಡ್ತೀರೋ. ಅದು ನಿಮಗೆ ಕೊಟ್ಟಿರೋ ಶಕ್ತಿ. ನೀವು ಗುರುಗಳ ಜೊತೆಲಿದ್ರೆ, ಗುರುಗಳ ಗುರು ಜಗದ್ಗುರುವೇ ನೀವು. ಚಾಂಡಾಳರ ಜೊತೆಲಿದ್ರೆ ನಿಮಗೆ ಮೀರಿದ ಚಾಂಡಾಳ ಆಲೋಚನೆ ಇನ್ಯಾರಿಗೂ ಬರಲ್ಲ. ನಿಮ್ಮಷ್ಟು ಪಾಯ್ಸನ್ ಜೊತೆಲಿದ್ರೆ ಯು ಆರ್ ಎ ಡೆಡ್ಲಿಯೆಸ್ಟ್ ಪಾಯ್ಸನ್. ಕಿಂಗ್ ಕೋಬ್ರಾ ನೀವು. ಹೌದು ಅಲ್ವೋ ಹೇಳಿ, ಅಂತ ಥಾಟ್ಸ್ ಬರುತ್ತೆ. ಒಬ್ಬ ಮನುಷ್ಯನಿಗೆ ತುಂಬಾ ಬೀಭತ್ಸ ಆಗಿ ಎಷ್ಟೋ ಜನರ ಕೊಲೆಗಳಿಗೆ, ಆಕ್ಸಿಡೆಂಟ್ಗಳಿಗೆ ಇದೆಲ್ಲ ಕಾರಣಕರ್ತ ಆದ್ನಂತೆ ಅಂತೆಲ್ಲ ವಿಷ ಇಟ್ಟು ಸಾಯಿಸೋದ್ರಂದೆ ಈ ಪ್ರಭಾವ, ರಾಹು ಪ್ರಭಾವವೇ. ರಾಹು ಪ್ರಭಾವ. ಎಲ್ಲ ಬಿಟ್ಟು ಎಲ್ಲ ದಾನ ಮಾಡಿಬಿಟ್ಟಂತೆ. ಎಲ್ಲ ಕೊಟ್ಟು ಸರ್ವಸಂಗ ಪರಿತ್ಯಾಗಿ ಹೋಗಿ ಎಲ್ಲೋ ಜೋಳಿಗೆ ದಾಸೆಯನ್ನಾಗಿ ಭವತಿ ಭಿಕ್ಷಾಂದೆ, ನಂಗೇನು ಬೇಡ, ಈ ಲೋಕವೇ ಮಾಯೆ, ಇನ್ಯಾವುದೂ ಬೇಡ ಅಂತ ಬಿಟ್ಟು ಹೋಗ್ತಾರಲ್ಲ ಅಂತ ಒಂಥರ ಗುರುವಿನ ಒಂದು ಅತ್ಯಂತ ಆಂತರಿಕ ಗುರು. ಯಾರಿಗೂ ಸಿಗದ ಗುರು, ಯಾರ ಎಲ್ಲೆಗೂ ಸಿಲುಕದ ಗುರು. ಎಲ್ಲೋ ಕಾಡು ಮೇಡು ಬೆಟ್ಟ ಅಲದಾಟ, ಅಲ್ಲಿ ಹೋಗ್ಬಿಡೋಣ, ಅಲ್ಲಿ ಇದು ಬಿಡೋಣ, ಜನ ಬೇಡ, ಕುಟುಂಬ ಬೇಡ,
ಎಂಥದ್ದು ಬೇಡ, ಇಂಥ ಒಂದು ಆಲೋಚನೆಗಳು ಕೂಡ ಬರ್ತಿದೆ ಅಂದ್ರೆ ಈ ನಕ್ಷತ್ರ ಈ ಸಂಖ್ಯೆಗಳಲ್ಲೇ ಹುಟ್ಟಿರ್ತೀರಿ. ಹೌದು ಅಲ್ವೋ ಹೇಳಿ? ಈ 4, 13, 22, 31 ಇಲ್ಲವೇ ಸ್ವಾತಿ ನಕ್ಷತ್ರ, ಆರಿದ್ರಾ ನಕ್ಷತ್ರ ಹಾಗೂ ಶತಭಿಷ ನಕ್ಷತ್ರ. ಹೌದು ಅಲ್ವೋ ಹೇಳಿ ಮಕ್ಕಳೇ? ನೀವು ಹಾಗೇನೆ, ನೀವು ಬೆಲ್ಲದ ಜೊತೆಯಲ್ಲಿರುವ ಸಿಹಿ, ನೀವು ಬೆಲ್ಲದ ಸಿಹಿ, ಬೆಲ್ಲ ಅಲ್ಲ ಸಿಹಿ, ಅದ್ರ ಒಳಗಡೆ ಇರೋ ಸಿಹಿ. ಬೆಲ್ಲ ಸಿಹಿ ಕಣೋ ಅಂತ. ಹಾಗೆ ಬೇವು ಕೈ ಅಂತಾರೆ, ಆ ಕೈ ನೀವೇ. ಸ್ಪೈಸಿ ಕಣೋ ಅಂತಾರಲ್ವಾ, ಅದು ನೀವೇ. ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಇವೆಲ್ಲ ಸಾಂಬಾರು ಪದಾರ್ಥಗಳಿಗೆ ನಿಜ ಹೇಳಬೇಕು ಅಂದ್ರೆ ರಾಹುಕಾರಕತ್ವ ತುಂಬಾ. ಅದಕ್ಕೆ ಹೇಳ್ತಿರ್ತಾನೆ, ಸ್ಪೈಸಿ ತಿಂತಾರೆ, ಪಲಾವು, ಫ್ರೈಸು, ಗ್ರಿಲ್ಸು ಏನು ತಿಂದರೂ ಜೀರ್ಣಿಸ್ಕೊಳ್ತಕ್ಕಂಥವರು, ಎಂಥದನ್ನಾದರೂ ಬಂದು ಹಿಂಗ್ ನಿಂತ್ಕೊಳ್ತಕ್ಕಂಥವರು, ಈ ಶಕ್ತಿ ಇರುತ್ತೆ. ನೋಡೋಕ್ ಸಾಮಾನ್ಯರಾಗೆ ಕಾಣಿಸೋದು ನೀವೊಂಥರ ನೆರಳು. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ನೆರಳಿರುತ್ತೆ, ಒಳ್ಳೆ ನೆರಳು ಇರುತ್ತೆ, ಕೆಟ್ಟ ನೆರಳು ಇರುತ್ತೆ. ಅವನಿಗೇ ಗೊತ್ತಿಲ್ಲದೆಯೇ ಕೆಲವೊಂದು ಭಾವ, ಹಾವ, ಆಲೋಚನೆ, ವಿಕಾರಗಳು ಇಲ್ಲ, ಮೇಲೆ ವಿಕಾರ ಇರ್ಬೋದು, ಒಳಗಡೆ ಒಬ್ಬ ಸ್ವೀಕಾರದ ವ್ಯಕ್ತಿ ಇರ್ತಾನೆ. ಅವ್ರನ್ನ ತುಂಬಾ ಜನ, ಕೆಲವರು ತುಂಬಾ ಕೆಟ್ಟವರು ಅಂತಿರ್ತಾರೆ, ಅವ್ರ ಒಳಗಡೆ ತುಂಬಾ ಮಡದಿಗೆ ಒಳ್ಳೆ ಗಂಡ ಆಗಿರ್ಬೋದು, ಮಕ್ಕಳಿಗೆ ಒಳ್ಳೆ ತಂದೆ ಆಗಿರ್ಬೋದು. ಹಾಗೆಯೇ ಕೆಲವರು ತುಂಬಾ ಒಳ್ಳೆಯವರು ಅನ್ಕೊಂಡವ್ರಿಗೆ ಏನೋ ಒಂದು ಅಭ್ಯಾಸಗಳು, ದುರಭ್ಯಾಸಗಳು, ಚಟಗಳು, ದುಶ್ಚಟಗಳು, ದುರ್ಬುದ್ಧಿಗಳು, ವಿಕಾರ ಬುದ್ಧಿಗಳು ಇರ್ತವೆ. ನೆರಳು ಇದುವೇ 4, 13, 22, 31 ನೋಡಕ್ ತುಂಬಾ ಧೈರ್ಯಸ್ಥ. ಜಿರಳೆ ಕಂಡ್ರೆ ಭಯ ಕೆಲವರಿಗೆ, ರಾತ್ರಿ ಲೈಟ್ ಹೋದ್ರೆ ಭಯ, ತಣ್ಣೀರ್ ಸ್ನಾನ ಕಂಡ್ರೆ ಭಯ, ಒಬ್ಬನೇ ಓಡಾಡೋಕ್ ಭಯ, ಒಬ್ಬನೇ ಡ್ರೈವ್ ಮಾಡೋಕ್ ಭಯ. ಪಟಾಣ್ ತರ ಇದಾನಪ್ಪ ಅವನು. ಹೌದು ಅಲ್ವೋ ಹೇಳಿ? ಈ ಸ್ವಾತಿ ನಕ್ಷತ್ರ, ಆರುದ್ರಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಹೆಂಡತಿ ಕಂಡ್ರೆ ಭಯ, ಗಂಡ ಕಂಡ್ರೆ ಭಯ, ಏನೋ ಒಂದು ಭಯಗಳು ನಿಮಗೆ ಇದ್ದೇ ಇರುತ್ತೆ. ನಿಮ್ಮಷ್ಟು ಗಟ್ಟಿಗುಂಡಿಗೆಯವರಿಲ್ಲ, ನಿಮ್ಮಷ್ಟು ಪುಕ್ಕಲರೂ ಇಲ್ಲ. ವಿಪರೀತವಾದಂತ ಆಕಾಂಕ್ಷೆಗಳು. ನೀವು ಚಿಕ್ಕದಕ್ಕೆಲ್ಲ ಆಸೆ ಪಡೋಲ್ಲ. 4, 13, 22, 31 ಹಾಗೆಯೇ ಆರುದ್ರಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ. ನೀವು ಚಿಕ್ಕದಕ್ಕೆ ಆಸೆ ಪಟ್ಟಿರೋದು. ಚಿಕ್ಕದ್ರೆ ಏನೋ ಬಾಲಕ್ ಬಂದಿದ್ ಪಂಚಾಮೃತ ಬಿಡೋ, ಬಂದಷ್ಟು ಬರ್ಲಿ ಅಂತ. ಖಂಡಿತ ಇಲ್ಲ. ನೀವು ದೇವರೇ, ಆಳತೆಗೆ ಮೀರಿದ ಆಸೆ. ಬದುಕಿದ್ರೆ ಅಲ್ಲ ಬದುಕ್ಬೇಕು, ಬಿಡಲ್ಲ ನೀವು. ಮತ್ತೆ 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 ಮರಳಿ ಪ್ರಯತ್ನ ಮಾಡಿ. ಗ್ರಹಗಳೇನಾದರೂ ಪರಿಚ್ಛೇದವಾಗಿ ನಿಮ್ಮ ಜಾತಕದಲ್ಲಿ ದೋಷವಾಗಿ ನಿಂತಿದ್ರೆ ನಮ್ಮನ್ನು ಕರ್ಕೊಂಡೋಗಿ ಜೈಲರು ಇಲ್ಲ ಜೈಲ್ ಒಳಗಡೆ ಕೈದಿ. ನಾನು ನೋಡಿದ್ದೇನೆ ಈ ಸಂಖ್ಯೆಗಳು. ಇಲ್ಲ, ನಿಮಗ್ ಸಿಗುವಷ್ಟು ಗೌರವ, ಜಗದ್ಗುರು ಪೀಠಾಲಂಕಾರ, ತುಂಬಾ ದೊಡ್ಡ ಧನಾಧಿಪತಿ, ಬೆಟ್ಟಿಂಗ್, ಜೂಜು, ಸಟ್ಟ, ಬಾಜಿ ಇಂಥವುಗಳಲ್ಲೂ ನಿಮ್ಮನ್ನ ಅಟ್ರಾಕ್ಷನ್. ನಿಮಗೆ ಶಾರ್ಟ್ಕಟ್ ದುಡ್ಡು ಏನೋ ಗೊತ್ತಿಲ್ಲ, ದುಡ್ಡಿನ ಮೇಲೆ ಇಲ್ಲ ಸ್ಥಾನದ ಮೇಲೆ ಹಿಂಗ್ ನೋಡ್ತಲೇ ಇರುತ್ತೆ. ಆ ಒಂದು ಸ್ಥಾನ ಬೇಕು, ವಾಟ್ ಎವರ್ ದ ಕಾಸ್ಟ್ ಅನ್ನತಕ್ಕಂಥ. ಅದಕ್ಕೋಸ್ಕರ ಯಾವ ತ್ಯಾಗಕ್ಕಾದರೂ ಸರಿಯೇ ಸಿಕ್ಕಾಬಟ್ಟೆ ಕಷ್ಟಪಡ್ತೀರಿ, ಪಟ್ಟಿದ್ದೀರಿ ನೀವು. ನಿಮ್ಮಷ್ಟು ಎಲ್ರು ಒಂದು 10 ಅವರ್ ಕೆಲಸ ಮಾಡಿದ್ರೆ ನೀವು 100 ಗಂಟೆ ಕೆಲಸ ಮಾಡಬಲ್ರಿ. ಅದು ನಿಮ್ಮ ತಾಕತ್ತು. ಅದೇ ಹೇಳಿದ್ನಲ್ಲ, ನಿಮಗೆ ಸರಿಯಾದ ಗುರು ಸಿಗ್ಬೇಕು. ನೀವು ಹೆಂಗೆ ಅಂದ್ರೆ, ಈ ಲೋಟದಲ್ಲಿರುವಂತ ಈ ಚೊಂಬಲ್ಲಿರೋ ನೀರು, ಒಂದ್ ಚೊಂಬು ನೀರು ಗುರುಗಳೇ ಅಷ್ಟೇ. ಇದೇ ಗುರು. ಒಂದು ಪ್ಲಾಟ್ಫಾರ್ಮ್, ಕರೆಕ್ಟ್ ಆದ ಪ್ಲಾಟ್ಫಾರ್ಮ್ ಸಿಕ್ಕಿಬಿಟ್ರೆ ಒಂದು ಚೊಂಬು ನೀರು, ಇದೇ ನೀರನ್ನು ತಗೊಂಡೋಗಿ ಹಂಡೆಯಲ್ಲಿ ಹಾಕಿದ್ರೆ ಹಂಡೆಯಷ್ಟು ನೀರು. ಚಿಕ್ಕ ಲೋಟದಲ್ಲಿ ನೀರು ಹಾಕಿದ್ರೆ 1 ಲೋಟ ನೀರು ಕಾಣೋ ಅಷ್ಟೇ. ನೀವು ಹಂಡೆಯಲ್ಲಿ ಹಾಕಿದ್ರೆ ಹಂಡೆಯಷ್ಟು, ಸಮುದ್ರದಲ್ಲಿ ಹಾಕಿದ್ರೆ ಸಮುದ್ರದಷ್ಟು ನೀರು ನೀವು. ಆಳತೆಗೆ ಮೀರಿದ ಶಕ್ತಿ, ಆಳತೆಗೆ ಮೀರಿದ ಆಲೋಚನೆ ಅಂತ ನಿಮಗೆ ಸಡನ್ ಆಗಿ 10 ರೂಪಾಯಿ ಇರುತ್ತೆ, 10,000 ಇರುತ್ತೆ. ಇದು ಈ ರೀತಿ ದುಡ್ಡು ಬರುತ್ತೆ. ಅಷ್ಟಿಷ್ಟಲ್ಲ, ಕೈ ತುಂಬಾ ದುಡ್ಡು,
ಏನು ಹೆಸರು ಕೀರ್ತಿ ಎಲ್ಲ ಸರೌಂಡೆಡ್ ಬೈ ಅಂದ ಆನಂದ ಎಲ್ಲವೂ ಬೇಕು ನಿಮಗೆ. ಇಲ್ಲ ಯಾವುದು ಬೇಡ ಬಿಟ್ಬಿಡಿ ಗುರುಗಳೇ. ಹೌದು ಅಲ್ವೋ ಹೇಳಿ, ಎಷ್ಟು ಜನ ಈ ಒಂದು ಸಂಖ್ಯೆ 4, 13, 22, 31 ಹಾಗೆಯೇ ಸ್ವಾತಿ ನಕ್ಷತ್ರ, ವಿಶಾಖ, ಆರುದ್ರ ನಕ್ಷತ್ರ, ಶತಭಿಷ ನಕ್ಷತ್ರ, ನೀವು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು, ನಿಮಗಿಂತ ಆಲೋಚನೆಗಳಿದಾವ ಇಲ್ವಾ ಹೇಳಿ? ಹೌದು, ಚಾನ್ಸ್ ಇಟ್ರೆ ಆ ಸೀಟು ನಂದಾಗಿರ್ಬೇಕು, ಅದಿರುತ್ತೆ ನಿಮಗೆ. ಅಲ್ಲೊಂದು ನಿಮಗೆ ದಶ ಭುಕ್ತಿ ಯೋಗ ಕರಣ ಎಲ್ಲ ಸರಿಯಾಗಿ ಒಂದು ಗುರುವೋ ನಾಯಕನೋ ದೊರೆಯೋ ನಿಮ್ಮ ಪಕ್ಕದಲ್ಲಿ ನಿಂತು ಬಿಟ್ಟರೆ ನೀವು ಯಾವ ಸ್ಥಾನವನ್ನು ಬೇಕಾದ್ರೂ ಪಡೆದು ಬಿಡ್ತೀರಿ. ಅಂಥದ್ದೊಂದು ತಾಕತ್ತಿದೆ. ದಿಢೀರ್ ಶ್ರೀಮಂತಿಕೆ, ದಿಢೀರ್ ಹೆಸರು, ದಿಢೀರ್ ಕೀರ್ತಿ, ದಿಢೀರ್ ಎಲ್ಲ ದಿವಾಳಿ ಆದ್ರು ಈ ಪ್ರಭಾವಗಳಲ್ಲಿರೋನ್ನ ನಾನು ತುಂಬಾ ನೋಡಿದ್ದೇನೆ. ಹೌದು, ಅಂಥದ್ದೊಂದು ತಾಕತ್ತು ನಿಮಗೆ. ಅದಕ್ಕೆ ಸಡನ್ ಆಗಿ ದೇವ್ರು ನಿಮ್ಗೆ ಅಷ್ಟು ಕೊಡ್ತಾನೆ, ಸಡನ್ ಆಗಿ ಏನೂ ಇಲ್ಲ. 10 ರೂಪಾಯಿ ಇರೋಲ್ಲ ಟೀ ಹೊಡಿಲಿಕ್ಕೆ, 10 ರೂಪಾಯಿ ಟೀ ಹೊಡೆಯಲು ಇರುವುದಿಲ್ಲ. ಯಾವುದು ಗುರುಗಳ ಇದಾಗ್ತಿರುತ್ತೆ, ಹೌದು ಅಲ್ವೋ ಹೇಳಿ? ನೀವು ಬಂದು ಒಂದು ಅಧಿಕಾರ ಇಲ್ಲ ದುಡ್ಡು ಇಲ್ಲ, ಇವೆರಡೂ ಇರಬೇಕು. ನಿಮಗ್ ನೆಮ್ಮದಿಯಾಗಿ ಮಲ್ವಲ್ಲ. ನೀವು ನೆಮ್ಮದಿಯಾಗಿದ್ದಾಗೆ ಕಾಣಿಸ್ತೀರಿ ನಗ್ನ. ಇಲ್ಲ, ಪ್ರಖ್ಯಾತ ಪಂಡಿತ ಆಗ್ಬೇಕು, ಪ್ರಖ್ಯಾತ ಪ್ರೊಫೆಸರ್ ಆಗ್ಬೇಕು, ಪ್ರಖ್ಯಾತ ಲೆಕ್ಚರರ್, ಐ ಶುಡ್ ಬಿ ನಂಬರ್ 1. ಎಸ್, ಪೋಸ್ಟ್ ಮಾರ್ಟಮ್ ಸ್ಪೆಷಲಿಸ್ಟ್. ಎಸ್, ಈ ತರದ್ದೇ ಯಾರು ಮಾಡದ ವಿದ್ಯೆಗಳು, ಯಾರು ಮಾಡದ ಸಾಧನೆಗಳು. ವೆರಿ ಬಿಗ್ ಬಾಡಿ ಬಿಲ್ಡರ್, ವೆರಿ ಬಿಗ್ ಕುಸ್ತಿ ಪಟ್ಟು. ದಾರಾಸಿಂಗ್ ಜಾತಕದಲ್ಲಿ ನೋಡಿದ್ದಾನೆ. ಇಂಥ ಒಂದು ರಾಹುಕೇತುಗಳ ಪ್ರಭಾವ, ನಕ್ಷತ್ರಗಳ ಪ್ರಭಾವ. NT ರಾಮರಾವ್, ಡಾಕ್ಟರ್ ರಾಜ್ಕುಮಾರ್, MG ರಾಮಚಂದ್ರನ್. ಸುಮ್ಮನೆ ಅನ್ಕೋಬೇಡಿ ಮಕ್ಕಳೇ, ನಕ್ಷತ್ರಗಳ ಪ್ರಭಾವ ಸರೌಂಡೆಡ್ ಬೈ ಎವ್ರಿಥಿಂಗ್. ನೋಡಿ, ಅವರು ಬೆಳೆದಂತ ಎತ್ತರ ಈಗಲೂ ಕೂಡ ಚರಿತ್ರೆಯಲ್ಲೆಸರು ಅಂತ ಹೇಳ್ತೇವೆ. ಅಂಥದ್ದೊಂದಿರುತ್ತೆ, ಚರಿತ್ರೆಯಲ್ಲಿ ಹೆಸರು ನಿಲ್ಲುವಂಥದ್ದಾಗುತ್ತದೆ. ನಿಮಗೇ ಗೊತ್ತಿಲ್ಲ. ಸರಿಯಾದ ಬಳಕೆ. ನಿಮ್ ಸ್ವಲ್ಪ ಕಾಮನೆಗಳನ್ನ, ಆಸೆಗಳನ್ನ, ಆತುರಗಳನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳ್ತೇವೆ. ಬಟ್ ಅಲ್ಲೊಂದು ಶಫಲೆ ಅಂತ ನಿಮಗೆ ಸದಾ ಈ ರೀತಿ ಏರುಪೇರು ದುಡ್ಡಿನ ವಿಚಾರದಲ್ಲಿ ಆಗ್ತಿರುತ್ತಲ್ವಾ, ಒಂದ್ ಕೆಲಸ ಮಾಡಿ. ಹೌದು, ನಿಮ್ಮ ಬ್ಯಾಗ್ ಅಲ್ಲಿ ಒಂದು ಚಿಕ್ಕ ಡಬ್ಬಿ ತಗೊಳ್ಳಿ. ಸ್ಟೀಲ್ ಡಬ್ಬಿಯೋ ಬೆಳ್ಳಿ ಡಬ್ಬಿಯೋ, ಚಿಕ್ಕದು ಸ್ಟೀಲ್ ಡಬ್ಬಿ, ಒಂದು 4-5 ಚಕ್ಕೆ. ಸ್ಪೈಸಸ್, ರಾಹು ಈಸ್ ಎ ಸ್ಪೈಸಸ್ ಮ್ಯಾನ್ ಅಂತ. ಒಂದು ಲವಂಗ, ಏಲಕ್ಕಿ ಸಿಕ್ಕರೆ, ಒಂದು ಜಾಕಾಯಿ. ಈ 4 ಸಂಖ್ಯೆನಲ್ಲೇ ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿ ಚಿಕ್ಕ ಡಬ್ಬದಲ್ಲಿ ಹಾಕಿ ನಿಮ್ಮ ಪರ್ಸಲ್ ಆಗಲ್ಲ ಬಿಡಿ, ನಿಮ್ಮ ಕ್ಯಾಶ್ ಬಾಕ್ಸ್, ನಿಮ್ಮ ಆ ಒಂದು ಕ್ಯಾರಿ ಬ್ಯಾಗ್, ವ್ಯಾನಿಟಿ ಬ್ಯಾಗ್, ಇದರಲ್ಲಿ ಇಟ್ಕೊಂಡಿರತಕ್ಕಂಥದ್ದು ಮಾಡಿ. ಸದಾ ದುಡ್ಡು ಓಡಾಡ್ತಾ ಇರುತ್ತೆ, ಫ್ಲೋ ಆಫ್ ಮನಿ. ತಲೆಕೆಟ್ಟೋಗ್ಬಿಡುತ್ತೆ ಇಲ್ಲ ಅಂದ್ರೆ ನಿಮಗೆ. ಹೋಗಿ ಗುರುಗಳೇ ಸಾಕಾಗ್ಬಿಟ್ಟಿದೆ ಅನ್ನಿಸ್ತಕ್ಕಂಥದ್ದು. ಅಂಥದ್ದೊಂದು ಇರುತ್ತೆ. ನೀವು ಯಾವಾಗ್ಲೂ ದೊಡ್ಡವ್ರ ಜೊತೆಲೇ ಇರೋರು ನೀವು. ಇದು ನಿಮ್ ತಾಕತ್ತು. ಕರೆಕ್ಟಾಗಿ ಯಾರಾದ್ರೂ ಗುರ್ತಿಡಿದು ನಿಮ್ಮನ್ನ ಹಿಡ್ಕೊಂಡು ಕೈ ಹಿಡಿದು ನೀವು ಕೂಡ ಅಂಥದ್ದೊಂದು ಪರಿಶ್ರಮ ಪಟ್ಬಿಟ್ರೆ ಜಗಜಟ್ಟಿಯೇ, ನೇಮಿಂಗ್, ಫೇಮ್ ಎಲ್ಲವೂ ತಗೊಬಂದು ನಿಮ್ ಕಾಲ ಹತ್ರ ಬಿಸಾಕ್ತಕ್ಕಂಥದ್ದಾಗುತ್ತೆ. ಅದರಿಂದ ಆ ಬೊಗಸೆ ತುಂಬ ದುಡ್ಡಿಗೆ ನೀವು ಯಾವಾಗಲೂ ಆ ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿ ಇದನ್ನ ಇಟ್ಕೊಂಡಿರಿ. ಆ ಸ್ಪೈಸಸ್ ನೋಡಿ, ನಿಮ್ಗೆ ಯಾವತ್ತಿಗೂ ಆ ದುಡ್ಡಿಗೆ ಕೊರತೆ ಬರುವುದಿಲ್ಲ. ಕೋಟೀಶ್ವರ ಅಂತ ಹೇಳ್ತಿಲ್ಲ, ನಿಮ್ಮ ದುಡಿತಕ್ಕಂಥ ದುಡ್ಡು, ಖರ್ಚಿಗೆ ತಕ್ಕಷ್ಟು ದುಡ್ಡು ನಿಮಗೆ ಸದಾ ಒಂದು ಆಸರೆಯಾಗಿ ನಿಲ್ತಕ್ಕಂಥದ್ದಾಗುತ್ತೆ. ಇನ್ನಷ್ಟು ಮಾಹಿತಿ ತಿಳಿಸ್ಕೊಡ್ತಾನೆ ಒಂದು ಪುಟ್ಟ ವಿರಾಮದ ನಂತರ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ.
ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಆರದ್ರಾ ನಕ್ಷತ್ರ ಕಾಕತಾಳೀಯವಾಗಿ ಅಲ್ಲಿ ನೋಡಿ, ಸುಮ್ಮನೆ ಅಲ್ಲ, ಗ್ರಹಗಳು ಮಾತನಾಡಿಸುತ್ತವೆ, ನಿಮಗೊಂದು ಎಚ್ಚರಿಕೆ ಕೊಡುತ್ತೆ. ನೀನು ರಾಂಗ್, ನೀನು ರೈಟ್. ನಮಗೆ ಗೊತ್ತಿಲ್ಲದೆ ಅದೊಂದು ಕರ್ಕೊಂಡು ಹೋಗುತ್ತೆ ಕೆಲವೊಂದು ಕಡೆ, ಕೆಲವೊಂದು ಸ್ಥಳ, ಕೆಲವೊಂದು ಪ್ರಭಾವ, ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ಮಾತು, ಈ ತರ ಹಾಗೆ ಯಾರದೋ ಮೂಲಕ ಗುರು ರೂಪದಲ್ಲಿ, ಮಾತೃ ರೂಪದಲ್ಲಿ, ಪಿತೃ ರೂಪದಲ್ಲಿ, ಬಂಧು ರೂಪದಲ್ಲಿ, ಸ್ನೇಹಿತನ ರೂಪದಲ್ಲಿ ಭಗವಂತ ಆಡಿಸ್ತಿದ್ದಾನೆ. ಆ ಜೂಜಾಡೋ ಜಾಗಕ್ಕೆ ಹೋಗ್ತಾ ಇದೆಯಾ ಹುಷಾರು, ಅಂತ ವ್ಯಕ್ತಿಗಳ ಜೊತೆಲಿ ಇದೆಯಾ ಹುಷಾರು. ಎಲ್ಲೋ ತಪ್ಪಾದಂಥದ್ದು ಆ ಪ್ರಚೋದನೆ ನೋಡಿ. ಆರದ್ರ ಪ್ರಚೋದನೆ, ಅಷ್ಟಮಿ ಜಾಗ್ರತೆ, ಬೆಂಕಿಯ ಕೆನ್ನಾಲೆಗಳು, ಭೂಮಿಯ ಕಂಪನಗಳು ಇನ್ನಷ್ಟು ಪ್ರಜ್ವಲಿಸ್ತವೆ. ಎಚ್ಚರಿಕೆ ಎಂದಿರಿ. ಇವತ್ತು ಕೂಡ ಅಂತ ಒಂದು ದುರಂತದ ಕಥೆಗಳಿದ್ದು, ಅಷ್ಟಮಿ ಯಾವುದೇ ಕಾರ್ಯಕ್ಕೂ ಕೆಲಸಕ್ಕೂ ಒಳ್ಳೆಯದಲ್ಲ. ಆರದ್ರ ಬೇರೆ ಒಂಥರ ಭೀತಿಯಲ್ಲೇ ಆರಂಭ ಆಗ್ತಕ್ಕಂಥ ದಿನ, ವಾರಾಂತ್ಯ. ಮೇಷರಾಶಿ ಜಾಗ್ರತೆ. ರಾಹು 12ನೇ ಮನೆ, ಇಲ್ಲದ ಭಯಗಳು. ಶುಕ್ರ, ಹೆಂಡತಿ, ಬುಧ, ಧನದ್ದು. ಸೂರ್ಯ ಬೇರೆ ಕುಳಿತಿದ್ದಾನೆ, ಆತ್ಮದ್ದು, ಪಿತೃವಿನದ್ದು. ಸೊ ಇವೆಲ್ಲ ತಲೆ ಕೆಡಿಸ್ತಕ್ಕಂಥ ಭಾವಗಳಿದೆ. ನೋಡ್ಕೊಂಡು ಹುಚ್ಚು ಮದುವೆನಲ್ಲಿ ಉಂಡವನೇ ಜಾಣ ಅಂತ ಏನೇನೋ ಮಾಡೋಕ್ ಕರ್ಕೊಂಡು ಹೋಗ್ತಾನ ಅವನ್ ರಾಹು. ಜೇಬಲ್ಲಿರೋದು 100 ರೂಪಾಯಿ ಯಾರೋ ಸ್ನೇಹಿತ ಕರೆದಂತೆ ಇನ್ಯಾವುದೋ 5 ಸ್ಟಾರ್ ಹೋಟ್ಲ್ಗೆ ಹೋಗಿ ತಿನ್ನೋಕ್ ಹೋಗಿ ಒದ್ದಾಟ ಮಾಡಿಸ್ಕೊಳ್ತಕ್ಕಂಥ ಒಂದು ಪ್ರಭಾವ ಇರುತ್ತೆ. ವೆರಿ ಕೇರ್ಫುಲ್. ವಿಪರೀತ ಆತರ ಮಾಡಿಸ್ತಾರೆ. ವೃಷಭ ರಾಶಿ ಇಸ್ ಅ ವೆರಿ ಗುಡ್ ಡೇ. ಪೆಟ್ರೋಲು, ಲಿಕ್ಕರು, ಗ್ಯಾಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಪಬ್ಲಿಕ್ ಪರ್ಸನಾಲಿಟಿ, ಪಬ್ಲಿಕ್ ಸ್ಪೋರ್ಟ್ಸ್ ಪರ್ಸನಾಲಿಟಿ, ಎಂಟರ್ಟೈನ್ಮೆಂಟ್ ಪರ್ಸನಾಲಿಟಿ, ಪಬ್ಲಿಕ್ ಫಿಗರ್ ಆಗಿದ್ದೀರಾ, ಒಳ್ಳೆ ಹೆಸರು, ದುಡ್ಡು, ವಿಜಯಂ. ಮಿಥುನ ರಾಶಿ. ರಾಹು ನಿಮಗೆ ಕೆಟ್ಟವನಲ್ಲ, ಸೊ ಚೆನ್ನಾಗೇ ಇದ್ದಾನೆ. ಅರ್ಧ ಕೋದಂಡ ರಾಹುನಲ್ಲಿರೋದ್ರಿಂದ ಅಂದುಕೊಂಡಂತ ಕೆಲಸ ಕಾರ್ಯ, ಗೌರ್ಮೆಂಟ್ ಮಟ್ಟದ ಕೆಲಸಗಳು, ಸ್ವಂತದ ಕೆಲಸಗಳು, ಗಂದಿಗೆ ಅಂಗಡಿ, ಹಣ್ಣಿನ ಅಂಗಡಿ, ಜ್ಯೂಸ್ ಅಂಗಡಿ, ಬಟ್ಟೆ, ನಿಟ್ಟಿಂಗು, ಡಿಸೈನಿಂಗು, ಬೋಟಿಕ್ಕು, ಅಡ್ವೈಸರು, ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ದಿನ. ಇನ್ನು ಕರ್ಕಾಟಕ ರಾಶಿ. ಚಂದ್ರ 12ನೇ ಮನೆಯಲ್ಲಿ ಕುಳಿತಿರ್ತಕ್ಕಂಥದ್ದು. ಜಾಗ್ರತೆ. ರಾಹು ಪ್ರಭಾವ, ಸ್ವಲ್ಪ ಒತ್ತಡ, ಕೆಲಸದ ಒತ್ತಡ, ಕುಟುಂಬದ ಒತ್ತಡ, ಓಡಾಟದ ಒತ್ತಡ, ಎಲ್ಲೋ ದಣಿದು ಬಿಟ್ಟಿದ್ದೇನೆ ಅನ್ನಿಸ್ತಕ್ಕಂಥದ್ದು, ಮನಸ್ಸಿಗೆ ಒಂಥರ ಭಾರ ಇಡಿಸ್ತಕ್ಕಂಥದ್ದು ಮಾಡಿಸಿದ್ರು. ರಾಹು ಗುರುಸಾರದಲ್ಲಿದ್ದು ಗುರು ಲಾಭದಲ್ಲೇ ಇರೋದ್ರಿಂದ ಕೆಟ್ಟದ್ದೇನೂ ಆಗೋಲ್ಲ, ಯೋಚನೆ ಮಾಡಬೇಡಿ. ಅವ್ನು ಸುಮ್ಮನೆ ತಲೆ ಕೆಡಿಸೋದು. ಆದ್ರಿಂದ ಇವತ್ತಾದಷ್ಟು ತುಂಬಾ ಸ್ಪೈಸಿ ಪದಾರ್ಥ, ಹುಳಿ ಪದಾರ್ಥ ತಿನ್ಬೇಡಿ, ದೂರ ಇಡಿ. ಏನು ಸಿಂಹರಾಶಿ. ಚಂದ್ರ ಲಾಭದಲ್ಲಿದ್ದಾನೆ, ರಾಹು ಅಷ್ಟಮದಲ್ಲಿದ್ದಾನೆ, ಹುಷಾರ್. ಸೊ ಒಂಥರ ಕೊಟ್ಟಾಗೇ ಕೊಟ್ಟು ತಗೊಳ್ತಕ್ಕಂಥದ್ದು, ತಗೊಳ್ಳೋ ಹಾಗೆ ಮಾಡಿ ಲಾಭ ಬರತಕ್ಕಂಥದ್ದು, ಈ ಇವೆರಡೂ ಇರತಕ್ಕಂಥ ಭಾವ ಉಂಟು. ಅಷ್ಟಮದಲ್ಲಿ ರಾಹು, ಗುಪ್ತ ಶತ್ರುಗಳು, ಗುಪ್ತ ಮಾತುಕತೆಗಳು, ಗುಪ್ತ ವ್ಯವಹಾರಗಳು. ಗುಪ್ತಚರ ಇಲಾಖೆಯಲ್ಲಿರೋರಿಗೆ ಸಿಕ್ಕಾಬಟ್ಟೆ ಇವತ್ತು ಒಳ್ಳೊಳ್ಳೆ ನ್ಯೂಸ್ಗಳು ಸಿಗ್ತವೆ. ಅಂತ ಒಂದು ಇಲಾಖೆ ಕಂಡುಹಿಡಿಯೋದು, ಈ ಒಂದು ಸೈಬರ್ ಕ್ರೈಮು, CID, CBI, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್. ಬುಧ ಅಲ್ಲಿ ಕೂತಿದ್ದಾನಲ್ವಾ, ಶುಕ್ರ, ಬಂಗಾರ, ಸ್ಮಗ್ಲಿಂಗು, ಡ್ರಗ್ಸು, ಇಂಥದ್ದು ಬೇರೆ ಬೇರೆ ಗುಪ್ತವಾಗಿರ್ತಕ್ಕಂಥದ್ದನ್ನ ಕಂಡುಹಿಡಿಯೋ ಡಿಪಾರ್ಟ್ಮೆಂಟ್ಸು ಕೆಲಸ ಕಾರ್ಯದಲ್ಲಿದ್ರೆ ನಿಮ್ಮನ್ನು ತಡೆಯೋರೇ ಇಲ್ಲ. ಅನ್ಬ್ರೇಕಬಲ್ ಸ್ಟ್ರೆಂತ್. ಕನ್ಯಾ ರಾಶಿ. ವಿಶೇಷವಾಗಿ ಚಂದ್ರ ರಾಹು ಸಾರ, ನಿಮಗೆ ತೊಂದರೆ ಏನಿಲ್ಲ, ಅವನು ಮಿತ್ರನೇ ನಿಮಗೆ. ಬುಧನಿಗೆ ರಾಹು ತುಂಬಾ ಮಿತ್ರ. ಚೆನ್ನಾಗಿದೆ. ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಬಟ್ಟೆಗಳ ಎಕ್ಸ್ಪೋರ್ಟ್, ಸಾಂಬಾರು ಪದಾರ್ಥಗಳ ಎಕ್ಸ್ಪೋರ್ಟ್, ಈ ಒಂದು ಟೆಕ್ನಾಲಜಿ ಎಕ್ಸ್ಪೋರ್ಟ್, IT ಫೀಲ್ಡಲ್ಲಿ ಕೆಲಸ, ಹಾರ್ಡ್ವೇರ್ ಫೀಲ್ಡಲ್ಲಿ ಕೆಲಸ, ಡೇಟಾ ಸೈನ್ಸಲ್ಲಿ ಕೆಲಸ, ಸೈಬರ್ ಕ್ರೈಮಲ್ಲಿ ಕೆಲಸ, ಅದ್ಭುತ ಪ್ರಗತಿ. ತುಲಾ ರಾಶಿ.
ಚಂದ್ರ ಭಾಗ್ಯದಲ್ಲಿದ್ದಾನೆ, ರಾಹು ಸಾರ, ರಾಹು 6ನೇ ಮನೆಯಲ್ಲಿದ್ದಾನೆ, ಭಾಗ್ಯೋದಯವೇ. ಕನ್ಸಲ್ಟೆನ್ಸಿ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಫ್ಯಾಷನ್ ಕನ್ಸಲ್ಟೆಂಟ್, ಗೋಲ್ಡ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಗೌರ್ಮೆಂಟ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ, ಚಂದ್ರ ಅಷ್ಟಮ, ರಾಹು ಸಾರ, ಏನೋ ಒಂಥರ ಒತ್ತಡ, ಏನೋ ಭಾರ. ಅದೃಷ್ಟಕ್ಕಲ್ಲಿ ಮಿಥುನದಲ್ಲಿರೋದ್ರಿಂದ ಭಾರಿ ಭಯಪಡೋದೇನೂ ಇಲ್ಲ. ಗ್ಯಾಸ್ಟ್ರಿಕ್ ಆಗುತ್ತೆ, ಸ್ವಲ್ಪ ನೋಡಿಕೊಂಡು. ಕೊಲೆಸ್ಟ್ರಾಲು, BP, ಶುಗರು, ಇದನ್ನ ಸ್ವಲ್ಪ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿಸ್ಕೊಳ್ಳಿ. ಆನಂದಂ, ಆರೋಗ್ಯ ನೋಡ್ಕೊಳ್ಳಿ ಅಷ್ಟೇ. ನೀವು ಸ್ವಲ್ಪ ಕೇರ್ಲೆಸ್, ಮೊಂಡುಗಟ್ಟನೆ, ಕೇಳೋದಿಲ್ಲ, ನಾವು ತೋರಿಸ್ಕೊಳ್ಳೋದಿಲ್ಲ. ನೀವು ಏನೂ ಆಗಲ್ಲ ಬಿಡು, ಪ್ರಕೃತಿ ಮಾತನಾಡುತ್ತೆ, ನಾವು ಕೇಳಲ್ಲ. ಹೇಳುತ್ತೆ, ಅಲ್ಲೆಲ್ಲೋ ಸ್ವೆಟ್ಟಿಂಗ್ ಆಗೋದು, ಒಳಗಡೆ ಏನೋ ಹಾಕ್ತಿರೋದು ಎಂಟ್ರಿನಲ್ಲಿ ಹೊರಗಡೆ ತೋರಿಸುತ್ತೆ. ಸಿಕ್ಕಾಬಟ್ಟೆ ಬೆವರೋದು, ಸಿಕ್ಕಾಬಟ್ಟೆ ಸುಸ್ತಾಗಿ ಕೂತ್ಕೊಳ್ಳೋದು, ಈ ಥರದೆಲ್ಲ ಪ್ರಚೋದನೆಗಳನ್ನ ಕೊಡುತ್ತೆ. ಎಚ್ಚರಿಕೆ. ವೃಶ್ಚಿಕ ರಾಶಿ, ಆರೋಗ್ಯದ ಕಡೆ ಗಮನ ಕೊಡಿ. ಫುಡ್ಡಲ್ಲಿ ಸ್ವಲ್ಪ ಡಯಟ್ ಅಲ್ಲಿರಿ. ಧನುಸು ರಾಶಿ, ನಿಮಗೂ ರಾಹುಗೂ ಅಷ್ಟಕ್ಕಷ್ಟೇ. ಅದರಿಂದ ಗುರುಚಾಂಡಾಳ ದೋಷ ಅನ್ನತಕ್ಕಂಥದ್ದು ಹೇಳ್ತೇವೆ. ಜಾಗರೂಕತೆ. ನಿಮ್ಮ ಜೊತೆಲಿರೋವ್ರೆ, ಪಾಲುದಾರಿಕೆಯ ವ್ಯವಹಾರಗಳು, ಕೊಡೋದು, ತಗೊಳ್ಳೋದು, ನಂಬೋದು, ಮಾಡೋದು, ಇನ್ನೊಂದು ಸ್ವಲ್ಪ ಹುಷಾರು. ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ, ಫಾರ್ಮಸ್ಯೂಟಿಕಲ್, ಕೆಮಿಕಲ್, ಇಂಥ ಒಂದು ಲೈನಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರ್ಗೆ ಅನುಕೂಲ ಸಿಂಧು. ಮಕರ ರಾಶಿ, ಫ್ಯಾಂಟಾಸ್ಟಿಕ್ ಡೇ. ಚಂದ್ರ ರಾಹು ಸಾರ, ರಾಹು 3ನೇ ಮನೆ, ವಿಜಯ ಪ್ರಾಪ್ತಿಯೇ. ಅಸಾಧಾರಣ ಕೆಲಸಗಳು, ಯಾರೂ ಮಾಡದ ಕೆಲಸಗಳು, ಗುಪ್ತಚರ ಇಲಾಖೆ, ಸ್ಪೋರ್ಟ್ಸ್, ಬಾಕ್ಸಿಂಗ್, ಅದರಲ್ಲೂ ಅಂತ ಒಂದನ್ನ ನಡೆಸೋದು, ಯಾರೂ ನಡೆಸದ ಕೆಲಸ ಕಾರ್ಯಗಳು, ಯಾರೂ ಮಾಡದ ಮಧ್ಯವರ್ತಿ ಕೆಲಸ ಕಾರ್ಯಗಳು, ಅಂಥದ್ರಲ್ಲಿ ಅದರಲ್ಲೂ ಮೀಡಿಯಾ, ಮಾಧ್ಯಮ ತುಂಬಾ ವಿಶೇಷವಾದಂಥ ಸಕ್ಸಸ್ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಕುಂಭರಾಶಿ, ಚಂದ್ರ ರಾಹು ಸಾರದಲ್ಲಿ ಪಂಚಮದಲ್ಲಿದ್ದು, ರಾಹು ನಿಮ್ಗೆ 2ನೇ ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಜಾಗ್ರತೆ. ತುಂಬ ಭಾರ ಇಟ್ಕೋಬೇಡಿ, ತುಂಬ ಹೊರೆ ಇಟ್ಕೋಬೇಡಿ, ತುಂಬ ಟೆನ್ಷನ್ ಇಟ್ಕೋಬೇಡಿ, ತುಂಬ ಆಸೆ ಇಟ್ಕೋಬೇಡಿ, ತುಂಬ ಓಡಬೇಡಿ. ಎಷ್ಟು ಬೇಕೋ ಅಷ್ಟು ಹಿತ. ಹಿತಕ್ಕೆ ಮೀರಿದ್ದು ಸ್ವಲ್ಪ ಪೆಟ್ಟು ಕೊಟ್ಟು ಬಿಡುತ್ತೆ, ಹುಷಾರು ಜಾಸ್ತಿ. ಅಮ್ಮನವರ ದರ್ಶನ, ಅಮ್ಮನವರ ಆರಾಧನಾ, ಅಮ್ಮನವರ ಪೂಜಾ ಆಯಿತು ಅಂದರೆ ನನ್ನ ಗಂಗಮ್ಮ ದೇವಸ್ಥಾನಕ್ಕೊಮ್ಮೆ ಬಂದೋಗಿ. ಅಷ್ಟಮಿ ಆಗಿರೋದ್ರಿಂದ ಪೂರ್ಣ ಪ್ರಭಾವ, ರಾಹು ಬೇರೆ 2ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಜಾಗರೂಕತೆಯಾಗಿ ವ್ಯವಹಾರ, ಉದ್ಯೋಗ ನಿಭಾಯಿಸ್ತಕ್ಕಂಥದ್ದು ಮಾಡಿ, ಒಳ್ಳೆದಾಗಲಿ. ಇನ್ನು ಮೀನ ರಾಶಿ, ವಿಶೇಷವಾಗಿ ರಾಹು ನಿಮ್ಮನಲ್ಲೇ ಇದ್ದಾನೆ. ವೃತ್ತಿ ಭಾರ, ಪಾಲುದಾರಿಕೆ ಭಾರ, ಸ್ನೇಹಿತರಿಂದ ಭಾರ, ವ್ಯವಹಾರದ ಭಾರ, ಹಣಕಾಸಿನ ಭಾರ ನಿಭಾಯಿಸ್ಕೋತೀರಿ, ಏನೂ ಆಗೋಲ್ಲ. ರಾಹು ಗುರುಸಾರದಲ್ಲಿದ್ದಾನೆ. ಸೊ ಬರತಕ್ಕಂಥ ಸಮಸ್ಯೆಗಳನ್ನೆಲ್ಲ ದೂರ ಮಾಡ್ಕೊಳ್ತಕ್ಕಂಥ ವಿಶೇಷವಾದಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ದಿನ ಆಗಿರುತ್ತೆ. ಆತಂಕ ಪಡಬೇಡಿ. ನವದುರ್ಗ ನಾಯಕಿ ದುರ್ಗಾದೇವಿಗೆ ಹೋಗ್ಬಿಟ್ಟು ಒಂದು ಅಷ್ಟಮಿ ಬೇರೆ, ಎಲ್ಲಾ ರಾಶಿಯವರು ದಯಮಾಡಿ ಹೇಳ್ತಾನೆ, ಒಂದು ಪುಟ್ಟ ದೀಪ, ಹೊಸಲು ಹೊರಗಡೆ ಒಂದು ದೀಪ ಹಚ್ಚಿ ಬರೋದು. ಅಮ್ಮನವರು, ಗ್ರಾಮ ದೇವಿ ಮನೆ ಹತ್ರನೇ, ನರಸಿಂಹನೋ ಯಾವ ದೇವರಾದರೂ ಸರಿ, ಒಂದು ಪುಟ್ಟ ದೀಪ. ನಾಡು ಚೆನ್ನಾಗಿರ್ಬೇಕು, ದೊರೆ ಚೆನ್ನಾಗಿರ್ಬೇಕು, ಎಲ್ಲರೂ ನಮ್ಮ ಸುತ್ತಮುತ್ತ ಇರುವ ಪರಿಸರ ಎಲ್ಲರೂ ಚೆನ್ನಾಗಿದ್ರೇನೆ ಒಂದು ಅಂದ ಅನ್ನತಕ್ಕಂಥದ್ದು. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಎಲ್ಲರೂ ದೀಪ ಹಚ್ಕೊಳ್ಳಿ. ಮೀನರಾಶಿ, ನಿಮಗಿರ್ತಕ್ಕಂಥ ಭಾರ ದೂರ ಮಾಡಿಕೊಡುತ್ತೆ. ಒಳ್ಳೇದಾಗ್ಲಿ. ಮಾತೃದೇವೋ ಭವ.